ಯಾವುದು ಹೆಚ್ಚು ಕಿರಣಗಳನ್ನು ಸೂಸುತ್ತದೆ, ಯಾವುದು ಕಡಿಮೆ ನಿರ್ಧರಿಸಬಹುದೇ? ಹಾ, ಕಿರಣಗಳಿಂದ
ಬಾಹ್ಯದಲ್ಲಿ ಆಗುವ ಬದಲಾವಣೆಗಳನ್ನು ಅಳೆದರೆ ಇದಕ್ಕೆ ಸಹಾಯವಾಗುತ್ತದೆ. ಎಸ್. ಈ ಪ್ರಶ್ನೆಗಳೊಂದಿಗೆ ಶುರುವಾಯಿತು ಮೇರಿಯ ಹುಡುಕಾಟ. ಅಲ್ಲಿ ಮಿಕ್ಕರು ಬೇಡವೆಂದು ಬಿಸಾಡಿದ ಸಲಕರಣೆಗಳನ್ನು ಮತ್ತು ಮರದ ತುಂಡುಗಳಿಂದ ಸಣ್ಣ ಸಲಕರಣೆಗಳನ್ನು ಜೋಡಿಸಿಕೊಂಡು ಮೇರಿ ಕೆಲಸ ಶುರು ಮಾಡಿದಳು. ಕೆಲವೇ ವಾರಗಳಲ್ಲಿ ಮೇರಿಗೆ ಒಂದು ಸಂಗತಿ ಗೋಚರವಾಗುತ್ತದೆ. ಬೆಕೆರೆಲ್ ಹೇಳಿದಂತೆ ವಿಕಿರಣಗಳು ವಿವಿಧ ವಸ್ತುಗಳನ್ನ ಭೇದಿಸುತ್ತದೆ. ಇದರಿಂದ ವಿದ್ಯುತ್ ಪರಿಣಾಮ ಉಂಟಾಗುತ್ತದೆ. ಅಂದ್ರೆ ಅದು ಅಣುಗಳ ಪರಸ್ಪರ ಕ್ರಿಯೆಯ ಫಲಿತಾಂಶವಲ್ಲ, ಅದು ಪರಮಾಣುವಿನಿಂದಲೇ ಬಂದಿರಬೇಕು. ಎಸ್, ಪರಮಾಣುವಿನಿಂದಲೇ ಬಂದಿರಬೇಕು. ಎಸ್, ಎಕ್ಸಾಕ್ಟ್ಲಿ. ಹಾಗಾದ್ರೆ ನಾವು ಪರಮಾಣುಗಳನ್ನು ಕೂಡ ವಿಭಜಿಸಬಹುದು ಅಂತಾಯ್ತಲ್ವೇ? ಖಂಡಿತ, ನಾನು ಅದನ್ನೇ ಹೇಳಿಕೊಟ್ಟಿದ್ದು. ಕಿರಣಗಳ ಸೂಸುವಿಕೆ ಆ ವಸ್ತುವಿನ ಪರಮಾಣುವಿನ ಗುಣ. ಅದು ವಸ್ತುವಿನ ರಾಸಾಯನಿಕ ಅಥವಾ ಭೌತಿಕ ಸ್ಥಿತಿಯನ್ನು ಅನುಸರಿಸುವುದಿಲ್ಲ, ಮತ್ತದು ಬಾಹ್ಯದ ಉಷ್ಣತೆ ಅಥವಾ ವಾಯುಭಾರಗಳನ್ನು ಕೂಡ ಅವಲಂಬಿಸಿಲ್ಲ. ಮೇರಿ ಕಂಡುಹಿಡಿದ ಈ ಅಂಶ ವಿಜ್ಞಾನದಲ್ಲಿ ಮತ್ತೊಂದು ಕ್ರಾಂತಿಗೆ ಕಾರಣವಾಯಿತು. ಇದರ ಮೂಲಕ ಮುಂದೆ ವಿಜ್ಞಾನಿಗಳು ಪರಮಾಣುವಿನ ರಚನೆಯನ್ನು ಅರ್ಥ ಮಾಡಿಕೊಂಡರು. ಇದರಿಂದ ಭೌತಶಾಸ್ತ್ರದಲ್ಲಿ ಮತ್ತೊಂದು ಅಧ್ಯಾಯವೇ ತೆರೆದುಕೊಂಡಿತು. ಹಾಗಾದ್ರೆ ಕಿರಣಗಳನ್ನು ಸೂಸುವ ಮೂಲ ವಸ್ತುಗಳನ್ನ ಏನಂತ ಕರಿಬಹುದು? ಮೂಲ ವಸ್ತುಗಳನ್ನ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಕರಿಬಹುದು. The phenomenon in which elements emits radiation is called radioactivity. ಇವತ್ತು ಜಗತ್ತಿನೆಲ್ಲೆಡೆ ಪ್ರಸಿದ್ಧವಾದ ರೇಡಿಯೋ ಆಕ್ಟಿವ್ ಎಂಬ ಪದವನ್ನು ಮೊದಲು ಚಾಲನೆಗೆ ತಂದಿದ್ದು ಮೇರಿ ಕ್ಯೂರಿಯೇ.
Beery? Beery? Yes, Mary. Just a minute. Yes. Yes, Mary. ಇಲ್ಲೋಡು, ನಮ್ಮ ಹತ್ರ ಇರುವ ಈ ಯುರೇನಿಯಂ ಖನಿಜಗಳಲ್ಲಿ ಈ ಪಿಚ್ ಬ್ಲೈಂಡ್ ಯುರೇನಿಯಂಗಿಂತ 4 ಪಟ್ಟು ಹೆಚ್ಚು ವಿಕಿರಣಗಳನ್ನು ಹೊರಹಾಕುತ್ತಿದೆ. ಹೌದಾ? ಹೌದು. ಮತ್ತೆ ಈ ಟಾರ್ಬನೈಟ್ 2 ಪಟ್ಟು ಹೆಚ್ಚು ವಿಕಿರಣಗಳನ್ನು ಹೊರಹಾಕುತ್ತಿದೆ. Is it? ಹೌದು. ಈ ಎಲೆಕ್ಟ್ರೋಮೀಟರ್ ಅದನ್ನ ಸ್ಪಷ್ಟವಾಗಿ ತೋರಿಸ್ತದೆ. ನೋಡು. ಹೌದಾ? ಯಾಕೆ? ಅದೇ ಯಾಕೆ ಅಂತ ಏನಿಲ್ಲ ಅಂದ್ರು ಸುಮಾರು 20 ಬಾರಿ ಪ್ರಯೋಗ ಮಾಡಿ ನೋಡಿದ್ದೇನೆ. ಆದ್ರೆ ಇದೇ ಉತ್ತರ ಯಾಕಿರ್ಬಹುದು? ನನ್ಗನ್ಸುತ್ತೆ ಬಹುಶಃ ಈ ಪಿಚ್ ಬ್ಲೈಂಡ್ ನಿಂದ ಹೊರಬರುತ್ತಿರುವ ಕಿರಣ ಕೇವಲ ಯುರೇನಿಯಂನಿಂದ ಅಷ್ಟೇ ಅಲ್ಲ, ಇಲ್ಲಿ ಮತ್ಯಾವುದೋ ಅನುದೀಪಕ ಮೂಲ ವಸ್ತು ಅಡಗಿರಬೇಕು. ಹಾ, ಇರ್ಬೋದು. ಹೌದು, ಅದ್ಯಾವುದು ಅಂತ ಕಂಡಿಡಿಬೇಕು. ಹಾ, ಕಂಡಿಡಿಬೇಕು. ಎಸ್, ಆ ಹೆಚ್ಚು ರೇಡಿಯೇಷನ್ ಇಡುವ ವಸ್ತು ಯಾವುದು ಅಂತ ಹುಡುಕ್ಬೇಕು, ಹುಡುಕ್ಲೇಬೇಕು. ಹಾ, ಹುಡುಕ್ಲೇಬೇಕು. ಹುಡುಕ್ಲೇಬೇಕು. ಪಿಚ್ ಬ್ಲೈಂಡ್ನ ದಶಲಕ್ಷ ಪಾಲಿನಲ್ಲಿ 1 ಪಾಲಿನಷ್ಟು ಹಸಿವೆಸ್ತು ಇದ್ದಿತ್ತು. ಅದನ್ನು ಹುಡುಕುವುದು ಹುಲ್ಲಿನ ರಾಶಿಯಲ್ಲಿ ಸೂಜಿಯನ್ನು ಹುಡುಕಿದಂತೆ. ಅವರ ಪ್ರಯೋಗ ವಿಜ್ಞಾನದ ಇತಿಹಾಸದಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ಕಷ್ಟದಾಯಕವೆನಿಸಿದೆ. ಆದರೂ ಲೆಕ್ಕಿಸಲಿಲ್ಲ ಅವಳು. ಮೇರಿ ಸುಮಾರು 4 ಟನ್ಗಳಷ್ಟು ಪಿಚ್ ಬ್ಲೈಂಡ್ಗಳನ್ನು ಕುಟ್ಟಿ ಪುಡಿ ಮಾಡಿ ದ್ರಾವಣದಲ್ಲಿ ಕುದಿಸಿ ಕರಗಿಸಿ ಅದರಲ್ಲಿರುವ ಹೊಸ ಮೂಲ ವಸ್ತುವನ್ನು ಬೇರ್ಪಡಿಸುವ ಸಾಹಸದಲ್ಲಿ ತೊಡಗಿಕೊಂಡಳು. ಕೊನೆಯಲ್ಲಿ ಬಹುಮುಖ್ಯವಾದ 2 ಹೊಸ ಮೂಲ ವಸ್ತುಗಳನ್ನು ಕಂಡುಹಿಡಿದಳು. Yes, we did it! We did it! Beery? 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 Yes, Mary. ಎಲ್ಲೋಡು, ಇದು ನಾವೇ ಮೊಟ್ಟ ಮೊದಲು ಪತ್ತೆ ಹಚ್ಚುತ್ತಿರುವ ಹೊಸ ಮೂಲ ವಸ್ತುಗಳು. We discovered 2 new elements. Yes, we did it. We did it. ಹೌದು, ಇವುಗಳ ಹೆಸರೇನಿರಲಿ? ಇದು ಪೊಲೋನಿಯಂ. ಪೊಲೋನಿಯಂ? ಹೌದು, ನನ್ನ ದೇಶದ ಹೆಸರು. ವಾವ್, ಮತ್ತಿದು?
ಪ್ರಬಲವಾದ ರೇಡಿಯೇಷನ್ ಹೊರ ಹಾಕುತ್ತಿದೆ. ಎಸ್, ಪ್ರಬಲವಾದ ರೇಡಿಯೇಷನ್. ದಟ್ಸ್ ವೈ ದಿಸ್ ಇಸ್ ರೇಡಿಯಂ. ಓ ರೇಡಿಯಂ! ರೇಡಿಯಂ! ಹೇ! ಪೊಲೋನಿಯಂ! ರೇಡಿಯಂ! Yes, we discovered two new elements. Yes. ಮೇರಿ ರೇಡಿಯಂ ಅನ್ನು ಕಂಡು ಹಿಡಿದದ್ದು ಕೆಲವು ವಿಜ್ಞಾನಿಗಳಿಗೆ ಅಸೂಯೆ ಮತ್ತು ಸಂಶಯ. ಎಲ್ಲಾ ಕಡೆಗಳಿಂದಲೂ ಒಂದೇ ಸವಾಲು. ಒಂದೇ ಸವಾಲು. ಮೇರಿ, ಮಿಸ್ ಮೇರಿ, ಮಿಸ್ ಮೇರಿ! ಪೊಲೋನಿಯಂ ಮತ್ತು ರೇಡಿಯಂಗಳನ್ನು ಪ್ರತ್ಯೇಕವಾಗಿ ನಮ್ಮ ಕಣ್ಮುಂದೆ ಇಡಿ. ಹಾಗೆ ಅದರ ಪರಮಾಣುವಿನ ಸಂಖ್ಯೆ ಎಷ್ಟು? ಎಷ್ಟು? ಖಚಿತವಾಗಿ ಹೇಳಿ, ಆಗ ನಾವು ನಿಮ್ನ ನಂಬ್ತೇವೆ. ಇದು ದೊಡ್ಡ ಸವಾಲೇ. ಮೇರಿ ಮತ್ತೆ ಕಷ್ಟಪಟ್ಟಳು. ಪ್ರಯೋಗಾಲಯದಲ್ಲಿ ಹಗಲು ರಾತ್ರಿ ಹೆಣಗಾಡಿದಳು. ಮೊದಲಿಗೆ ಲೆಕ್ಕಾಚಾರ ಮಾಡಿ. ರೇಡಿಯಂನ ಪರಮಾಣು ಸಂಖ್ಯೆ 88, ಪರಮಾಣು ರಾಶಿ 225.93, 225.93. ನಾಲ್ಕು ವಾರಗಳಲ್ಲಿ ಮುಗಿಯುವ ಸಂಶೋಧನೆ 4 ವರ್ಷ ತೆಗೆದುಕೊಂಡಿತು. ಮೇರಿ ಕಂಡುಹಿಡಿದ ರೇಡಿಯಂ 20ನೇ ಶತಮಾನದ ಭೌತಶಾಸ್ತ್ರಕ್ಕೆ ಹೊಸ ತಳಹದಿ ಹಾಕಿತು. ಪರಮಾಣುವಿನ ರಚನೆ, ವಿಶ್ವದ ರಚನೆ ಇವೆಲ್ಲವನ್ನ ವಿಜ್ಞಾನಿಗಳು ಅರಿಯಲು ಇದರಿಂದ ಸಾಧ್ಯವಾಯಿತು. ಒಬ್ಬ ವಿಜ್ಞಾನಿ ಹೀಗೆ ಹೇಳ್ತಾನೆ. ಮಾನವ
ಬೆಂಕಿಯನ್ನು ಕಂಡುಹಿಡಿದದ್ದು ನಾಗರಿಕತೆಗೆ ಅತಿ ಮಹತ್ವದಾಗಿತ್ತು. ವಿಜ್ಞಾನಕ್ಕೆ ಅಷ್ಟೇ ಮಹತ್ವದ್ದು ರೇಡಿಯಂ ಮೂಲ ವಸ್ತುವನ್ನ ಮೇರಿ ಕ್ಯೂರಿ ಕಂಡುಹಿಡಿದದ್ದು. ಹಾ, ನೀವು ಕಂಡುಹಿಡಿದ ರೇಡಿಯಂಗೆ ಪೇಟೆಂಟ್ ಪಡೆಯಬಹುದಲ್ಲ? ಹೌದು, ರೇಡಿಯಂಗೆ ಪೇಟೆಂಟ್ ಪಡೆಯಿರಿ. ಹೌದೌದು, ರೇಡಿಯಂಗೆ ಪೇಟೆಂಟ್ ಪಡೆಯಿರಿ. ಹೌದೌದು, ಪೇಟೆಂಟ್ ಪಡೆಯಿರಿ. ರೇಡಿಯಂಗೆ ಪೇಟೆಂಟ್ ಪಡೆಯಿರಿ. ಇಲ್ಲ, ಸಂಶೋಧನೆಗಳಿಂದ ಆರ್ಥಿಕ ಲಾಭ ಪಡೆಯುವುದು ವೈಜ್ಞಾನಿಕ ನೀತಿಗೆ ವಿರುದ್ಧ. ವೈಜ್ಞಾನಿಕ ನೀತಿಗೆ ವಿರುದ್ಧ. ಇಂತಹ ಮಹಾನ್ ವಿಜ್ಞಾನಿಗೆ ಭೌತಶಾಸ್ತ್ರ ಹಾಗೂ ರಸಾಯನಶಾಸ್ತ್ರ ಎರಡರಲ್ಲೂ ನೊಬೆಲ್ ಪುರಸ್ಕಾರ ದೊರೆತಿದೆ. ನೊಬೆಲ್ ಪುರಸ್ಕಾರ ದೊರೆತಿದೆ. ವಿಕಿರಣಗಳಿಗೆ ತನ್ನ ದೇಹವನ್ನು ನಿರಂತರವಾಗಿ ಒಡ್ಡಿಕೊಂಡ ಕಾರಣ ಮೇರಿ ಬೋನ್ ಮ್ಯಾರೋ ಅಪ್ಲೇಸಿಯಾ ಎಂಬ ರೋಗಕ್ಕೆ ತುತ್ತಾಗುತ್ತಾಳೆ. ಬೋನ್ ಮ್ಯಾರೋ ಅಪ್ಲೇಸಿಯಾ ಎಂಬ ರೋಗಕ್ಕೆ ತುತ್ತಾಗುತ್ತಾಳೆ. ಆದರೆ ಅವಳ ಸಂಶೋಧನೆಗಳು ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಎಂಆರ್ಐ ಸ್ಕ್ಯಾನ್ಗಳಲ್ಲಿ ಬಳಕೆಯಾಗುತ್ತಿದೆ. ಆಹಾರ, ವೈದ್ಯಕೀಯ ಉಪಕರಣಗಳ ಸ್ಟೆರಿಲೈಸೇಷನ್ ನಲ್ಲಿ ಬಳಕೆಯಾಗುತ್ತಿದೆ. ಮಣ್ಣಿನ ಪರೀಕ್ಷೆಗೆ, ಬೆಳೆ ಸುಧಾರಣೆಗೆ ಸಹಾಯಕಾರಿಯಾಗಿದೆ. ಬೈಜಿಕ ವಿದ್ಯುತ್ ಸ್ಥಾವರಗಳಲ್ಲಿ ಮತ್ತು ನ್ಯೂಕ್ಲಿಯರ್ ವೆಪನ್ಗಳ ತಯಾರಿಕೆಗಳಲ್ಲಿ ಅವಳ ಸಂಶೋಧನೆ ಸಹಕಾರಿಯಾಗಿದೆ. ಹೀಗೆ ಮೇರಿ ಕ್ಯೂರಿ ಸದಾ ನಮ್ಮೊಡನೆ ಇದ್ದಾರೆ. ಮೇರಿ ಕ್ಯೂರಿ ನಡೆದ ದಾರಿಯಲ್ಲಿ ತೂರಿ ಬಂತು ಕಿರಣ. ಮೇರಿ ಕ್ಯೂರಿ ನಡೆದ ದಾರಿಯಲ್ಲಿ ತೂರಿ ಬಂತು ಕಿರಣ. ಅದರ ಬೆಳಕಲ್ಲಿ ಸಾಗಿದೆ ವಿಜ್ಞಾನದ ಪಯಣ. ಅದರ ಬೆಳಕಲ್ಲಿ ಸಾಗಿದೆ ವಿಜ್ಞಾನದ ಪಯಣ. ಮೆರವಣಿಗೆ, ಮೆರವಣಿಗೆ, ಮಹಾ ಹಿರಿಯರ ಮೆರವಣಿಗೆ. ಮೆರವಣಿಗೆ, ಮೆರವಣಿಗೆ, ಮಹಾ ಹಿರಿಯರ ಮೆರವಣಿಗೆ. ಮೆರವಣಿಗೆ, ಮೆರವಣಿಗೆ, ಮಹಾ ಇಳೆಯರ ಮೆರವಣಿಗೆ. ಮೆರವಣಿಗೆ, ಮೆರವಣಿಗೆ, ಮಹಾ ಇಳೆಯರ ಮೆರವಣಿಗೆ. ಹೀಗೆ ಮನುಕುಲದ ಒಳಿತಿಗೆ ಅನೇಕ ಮಹಿಳಾ ವಿಜ್ಞಾನಿಗಳು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇದರಲ್ಲಿ ಅನೇಕ ಭಾರತೀಯರು ಇದ್ದಾರೆ. ಅವರಲ್ಲಿ ಪ್ರಮುಖರು ಕೇರಳದ ತೆಲ್ಲಿಚೇರಿಯ
ಜಾನಕಿ ಅಮ್ಮಾಳ್. ಇವರು ಭಾರತದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಹೆಚ್ಚು ಇಳುವರಿ ನೀಡುವ ಸಿಹಿ ಕಬ್ಬುಗಳನ್ನು ಅಭಿವೃದ್ಧಿಗೊಳಿಸಿದರು. ಸಸ್ಯಗಳ ವರ್ಣತಂತುಗಳ ಬಗ್ಗೆ ಅಧ್ಯಯನ ನಡೆಸಿದರು. ಮೆಗ್ನೋಲಿಯಾ ಕೋಬಲ್ಸ್ ಜಾನಕಿ ಅಮ್ಮಾಳ್ ಎಂಬ ಹೊಸ ತಳಿಯನ್ನು ಸೃಷ್ಟಿಸಿದರು. ಪದ್ಮಶ್ರೀ ಪ್ರಶಸ್ತಿ ಮತ್ತು ಸಸ್ಯಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಡಾಕ್ಟರ್ ಟೆಸ್ಸಿ ಥಾಮಸ್ ಭಾರತದ ಬಹು ನಿರೀಕ್ಷಿತ ಅಗ್ನಿ-4 ಕ್ಷಿಪಣಿ ಯೋಜನೆಯ ಮೊದಲ ಮಹಿಳಾ ನಿರ್ದೇಶಕಿ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇದರ ಮಹಾನ್ ನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರನ್ನು ಮಿಸೈಲ್ ವುಮನ್ ಎಂದು ಕರೆಯುತ್ತಾರೆ. ಡಾಕ್ಟರ್ ಇಂದಿರಾ ಹಿಂದೂಜಾ ಭಾರತದ ಪ್ರಮುಖ ವೈದ್ಯೆ, ಹೆರಿಗೆ, ಸ್ತ್ರೀರೋಗ ಹಾಗೂ ಬಂಜೆತನ ತಜ್ಞೆ. ಭಾರತದ ಮೊದಲ ಪ್ರಣಾಳ ಶಿಶುವಿನ ಜನನಕ್ಕೆ ಕಾರಣರಾಗಿದ್ದಾರೆ. ಗ್ಯಾಮೆಟ್ ಇಂಟ್ರಾಫೆಲೋಪಿ ಟ್ರಾನ್ಸ್ಫರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. ಅಸೀಮಾ ಚಟರ್ಜಿ ಇವರು ಭಾರತದ ಜನಪ್ರಿಯ ಸಾವಯವ ರಸಾಯನ ಶಾಸ್ತ್ರಜ್ಞೆ. ಇವರ ಅತ್ಯಂತ ದೊಡ್ಡ ಸಾಧನೆಗಳೆಂದರೆ ವಿಂಕಾ ಆಲ್ಕೊಲಾಯ್ಡ್ಗಳ ಸಂಶೋಧನೆ, ಅಪಸ್ಮಾರ ಮತ್ತು ಮಲೇರಿಯಾ ವಿರೋಧ ಔಷಧಿಗಳ ಅಭಿವೃದ್ಧಿ. ಭಾರತೀಯ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ಡಾಕ್ಟರೇಟ್ ಪಡೆದ ಮೊದಲ ಮಹಿಳೆ. ಕಲ್ಪನಾ ಚಾವ್ಲಾ ಏರೋಸ್ಪೇಸ್ ಇಂಜಿನಿಯರಿಂಗ್ ಅಲ್ಲಿ ಡಾಕ್ಟರೇಟ್ ಪದವಿ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮೂಲದ ಮಹಿಳೆ. ನಾಸಾದಲ್ಲಿ ಸಂಶೋಧಕರಾಗಿ ಕೆಲಸ. ಭೂಮಿ ಮತ್ತು ಬಾಹ್ಯಾಕಾಶ ಒಳನೋಟದ ಅಧ್ಯಯನ ಮಾಡಿದವರು. ಸಾಗಿದೆ ಮೆರವಣಿಗೆ ಮಾನವರೇಳಿಗೆ, ಸಾಗಿದೆ ಮೆರವಣಿಗೆ ಮಾನವರೇಳಿಗೆ, ಮನುಕುಲದ ಒಳಿತಿಗೆ ಮಹಿಳೆಯರ ಕೊಡುಗೆ, ಮನುಕುಲದ ಒಳಿತಿಗೆ ಮಹಿಳೆಯರ ಕೊಡುಗೆ, ಮಹಿಳಾ ವಿಜ್ಞಾನಿಗಳ ಕೊಡುಗೆ, ಮಹಿಳಾ ವಿಜ್ಞಾನಿಗಳ ಕೊಡುಗೆ, ಮಹಿಳಾ ವಿಜ್ಞಾನಿಗಳ ಕೊಡುಗೆ, ಮಹಿಳಾ ವಿಜ್ಞಾನಿಗಳ ಕೊಡುಗೆ. Thank you, team, for your performance. I request the team members to come forward and introduce yourself to the judges. My name is Swastik from 9th standard. My character is Pierre Curie. My name is Bhavish, a class 9th standard. Character, narrator and question. My name is Saujanya from 8th standard. My character is scientist and question mark. I am Paurnami from 9th standard. My character is question and narrator. I am Shravya from 8th standard. My character is question and scientist. My name is Shravya. I am studying in 9th standard. My character is question marks and narrate. My name is Panchami. I am 8th standard. My character is background music. I am Naomi from 8th standard. My character is Mary Curie. I am Pratima VK, escort teacher. I am Varadaraj Birti, a science teacher and script writer. Myself is Rohit S. Baikadi, director of the play. Thank you.